ಯಾವ ರೀತಿ ಬಿಫೋರ್ ಮೇಕಪ್ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ಅಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಶರ್ಟ್ಸ್ ಎಲ್ಲ ಮುಗಿದ್ಮೇಲೆ ಯಾವ ರೀತಿ ಕೇರ್ ತಗೊಂತೀರಾ ಸ್ಕಿನ್ ಕೇರ್ನ ಅಂತ? ಸ್ಕಿನ್ ಕೇರ್ ಅಂದ್ರೆ ನಾನು ನಾರ್ಮಲ್ ಆಗಿ ಅಂದ್ರೆ ಬಿಫೋರ್ ಮೇಕಪ್ ನಾರ್ಮಲ್ ಅಂದ್ರೆ ನಮ್ದು ಏನ್ ಸಿರಮ್ ಇರುತ್ತೆ ಅದನ್ನ ನಾನು ಯೂಸ್ ಮಾಡ್ತೀನಿ. ಸಿರಮ್ ಆಗಿರ್ಬೋದು ಇಲ್ಲ ಅಂದ್ರೆ ಸನ್ಸ್ಕ್ರೀನ್ ಮಾಯಿಶ್ಚರೈಸ್ ನಾರ್ಮಲ್ ಅದನ್ನ ಹಾಕಿ ಮೇಕಪ್ ಮಾಡ್ತೀವಿ. ಬಟ್ ನಾನು ತುಂಬಾ ಜನಕ್ಕೆ ಹೇಳೋದೇನಂದ್ರೆ ಇವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಮೇಕಪ್ ಯೂಸ್ ಮಾಡ್ತಾರೆ. ಆರ್ಟಿಸ್ಟ್ ಮಾತ್ರ ಅಲ್ಲ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎವ್ರಿ ಸಿಂಗಲ್ ಡೇ ನೀವು ಐಸ್ ಕ್ಯೂಬ್ಸ್ ರಬ್ ಮಾಡೋದ್ರಿಂದ ನಿಮ್ ಫೇಸ್ ತುಂಬಾನೇ ಫ್ರೆಶ್ ಆಗಿರುತ್ತೆ ಅಂಡ್ ಆ ಪೋರ್ಸ್ ಏನಿರುತ್ತೆ ಅದೆಲ್ಲಾನು ಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಮಲ್ಗಕ್ಕಿಂತ ಮುಂಚೆ ನೀವು ಐಸ್ ಕ್ಯೂಬ್ಸ್ ರಬ್ ಮಾಡೋದ್ರಿಂದ ಅಂತೂ ನಿಮ್ ಬ್ಲಡ್ ಫ್ಲೋ ನಂಗೆ ಗೊತ್ತಿಲ್ಲ ಬಟ್ ನಂಗೆ ವರ್ಕ್ ಆಗಿದೆ ಇದು. ಸೊ ಬ್ಲಡ್ ಫ್ಲೋ ಚೆನ್ನಾಗೋದ್ರಿಂದ ಫ್ರೆಶ್ ಆಗಿರುತ್ತೆ. ಮಾರ್ನಿಂಗ್ ಎದ್ದಾಗ್ಲೂ ಅಷ್ಟೇ ತುಂಬಾ ಫ್ರೆಶ್ ಅನ್ಸುತ್ತೆ ಫೇಸು. ಸೊ ನಾನು ಅದನ್ನ ಟ್ರೈ ಮಾಡ್ತೀನಿ. ಅಂಡ್ ಅಗೇನ್ ಏನೇ ಒಂದ್ ಮಾಡಿದ್ರು ನಾನು ಎಲ್ರಿಗೂ ಹೇಳೋದು ಯಾವ್ದಾದ್ರು ಒಂದನ್ ಕಂಟಿನ್ಯೂ ಆಗಿ ಮಾಡಿ, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದಿರ್ಬೇಕಷ್ಟೇ. 2 ದಿನ ಮಾಡಿ 3ನೇ ದಿನಕ್ಕೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ.